ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ರಾಜೀನಾಮೆ ಪ್ರಹಸನ ಆರಂಭ. ಡಿ ಕೆ ಕೇರ್ ಆರ್ ಡೋಂಟ್ ಕೇರ್. ಡಿ ಕೆ ಕೇರ್ ಆರ್ ಡೋಂಟ್ ಕೇರ್. ರಾಜಭವನದಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆಯಾ? ಈ ಎರಡು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನಮ್ಮದು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಸಂಪುಟವನ್ನು ವಿಸ್ತರಣೆಯನ್ನು ಕೂಡ ಮಾಡಿದರು. ಆದರೆ ವಿಸ್ತರಣೆಯನ್ನು ಮಾಡಿ 24 ಗಂಟೆಯ ಒಳಗಾಗಿ ಮತ್ತೆ ಅಸಮಾಧಾನದ ಹೊಗೆ ಆಡಲಾರಂಭಿಸಿದೆ. ರಾಜಕೀಯವಾಗಿ ತನ್ನದೇ ಆಗಿರತಕ್ಕಂಥ ರಾಜೀನಾಮೆಯ ಪ್ರಹಸನ ಆರಂಭವಾಗಿದೆ. ಹಿರಿಯ ಶಾಸಕ ಮಾಜಿ ಮಂತ್ರಿ ರಾಮಲಿಂಗಾರೆಡ್ಡಿಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅಂದರೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ರಾಜೀನಾಮೆಯನ್ನು ನೀಡುವ ಮುಂಚೆ ಕರೆದ ಪತ್ರಿಕಾಗೋಷ್ಠಿಯವರು ಹೇಳಿರ್ತಕ್ಕಂಥ ಅತಿ ಹೆಚ್ಚು ಯಾರು ನನ್ನ ಪ್ರಶ್ನೆಯನ್ನು ಕೇಳಬೇಡಿ, ನನಗೆ ಖಾತೆ ಕೊಡಬೇಕಾಗಿದ್ದು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೇಳಿದ್ವಿ, ಕೊಡಲಿಲ್ಲ, ಹಾಗಾಗಿ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ, ಸಾಮಾನ್ಯ ಶಾಸಕನಾಗಿ ಕಾರ್ಯಕರ್ತನಾಗಿ ಮುಂದುವರಿಯುತ್ತೇನೆ ಎನ್ನುವಂಥದ್ದು ರಾಮಲಿಂಗಾರೆಡ್ಡಿಯವರ ಮಾತುಗಳು ಅಥವಾ ಒಳಗಡೆ ಹುದುಗಿರಬಹುದಾದ ಆಕ್ರೋಶಗಳು. ಇವತ್ತು ಮತ್ತೆ ಮುನಿಯಪ್ಪನವರು ಕೂಡ ರಾಗವನ್ನು ತೆಗೆದಿದ್ದಾರೆ. ರಾಗ ಅಂತಂದರೆ ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಅಂತ ಭಾವಿಸಬೇಡಿ. ರಾಗವನ್ನು ತೆಗೆದಿದ್ದಾರೆ. ರಾಗವನ್ನು ತೆಗೆಯುವುದರ ಮೂಲಕವಾಗಿ ಹಿರಿಯ ಸಚಿವರುಗಳಿಗೆ ಅಥವಾ ಹಿರಿಯ ಅನುಭವಿಗಳಿಗೆ ಒಂದು ರೀತಿಯ ಅಸಮಾಧಾನವಾಗಿದೆ ಎನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ರಾಜೀನಾಮೆ ಕೊಡ್ತಾರೋ ಕೊಡಲ್ವೋ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಡಿ ಕೆ ಶಿವಕುಮಾರ್ ಅವರು ಇದನ್ನು ಕೇರ್ ಮಾಡ್ತಾರಾ ಅಥವಾ ರಾಜೀನಾಮೆ ಕೊಟ್ಟಿದ್ದರೆ ಕೊಟ್ಟು ತೊಲಗಿ ಅಂತ ಡೋಂಟ್ ಕೇರ್ ರೀತಿಯೊಳಗೆ ಅಧಿಕಾರವನ್ನು ನಡೆಸ್ತಾರಾ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ. ಬಹುಶಃ ಹೈಕಮಾಂಡ್ ಸೂಚನೆ ಕೊಡಬಹುದು, ಕೊಟ್ಟ ರಾಜೀನಾಮೆಯನ್ನು ಅಂಗೀಕರಿಸಿ ನೀವು ಮುಂದಕ್ಕೆ ಹೋಗಿ ಅದು ಏನಾಗುತ್ತೋ ನೋಡೋಣ ಅಂತ ಹೇಳ್ಬೋದು. ಇಲ್ಲ ಇವರೇ ಹೈಕಮಾಂಡಿನ ಮನವೊಲಿಸಿ ರಾಜೀನಾಮೆ ಕೊಟ್ಟಿದ್ದರೆ ಕೊಡಲಿ, ತಲೆ ಕೆಡಿಸಿಕೊಳ್ಳುವುದು ಬೇಡ, ಬೇರೆಯವರಿಗೆ ಅವಕಾಶವನ್ನು ಕೊಡೋಣ ಅಂತೇಳಿ ಡೋಂಟ್ ಕೇರ್ ಕೂಡ ಮಾಡಬಹುದು. ಒಂದು ಅನಿಸೋವಂಥದ್ದು, ಸಚಿವರಾಗುವುದೇ ಕಷ್ಟ ಅನ್ನುವ ಸಂದರ್ಭಗಳಿಗೆ ಅನೇಕ ಬಾರಿ ಸಚಿವರಾದಾಗ ನನಗೆ ಸಚಿವ ಸ್ಥಾನ ಸಾಕು, ಬೇರೆಯವರಿಗೆ ಕೊಡಿ ಅನ್ನುವಂಥ ಸೌಹಾರ್ದತೆಯಾಗಲಿ ಸಹೃದಯತೆ ಆಗಲಿ ಇಲ್ಲದೇ ಇರತಕ್ಕಂಥವ್ರು ಇಂಥದ್ದೇ ಖಾತೆ ಬೇಕು ಅಂತ ಹಠ ಹಿಡಿಯುವುದು ಯಾಕೆ? ನಿಮಗೆ ಕೊಟ್ಟ ಖಾತೆಯಲ್ಲಿಯೇ ಸಾಧನೆಯನ್ನು ಮಾಡಿ ತೋರಿಸಿ ನಿಜಕ್ಕೂ ಸಮಾಜ ಸೇವೆ ಮಾಡುವುದಾದರೆ ಎಲ್ಲ ಖಾತೆಯಲ್ಲೂ ಸಮಾಜ ಸೇವೆ ಮಾಡಬಹುದಲ್ಲವೇ? ಇಂಥದ್ದೇ ಖಾತೆ ಬೇಕು, ಇದೇ ಖಾತೆ ಬೇಕು ಅನ್ನುವ ಹಠವೇಕೆ ಎನ್ನುವುದು ಹಲವರ ಪ್ರಶ್ನೆ. ನೋಡೋಣ, ಮತ್ತೆ ನಾನು ವಿವರವಾಗಿ ಹೋಗೋದಿಲ್ಲ. ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಆರಂಭದಲ್ಲಿಯೇ ಇದು ವಿಘ್ನ ಅಂತ ಅನಿಸಿದ್ರು ಕೂಡ, ಅಥವಾ ಕೆಲವೊಬ್ಬರು ಹೇಳುವಂತೆ ಹಿರಿಯ ಸಚಿವರು ರಾಜೀನಾಮೆ ಕೊಟ್ಟಿರುವುದು ಅಪಶಕುನ ಅಂದರೂ ಕೂಡ, ಈ ಶಕುನ ಅಪಶಕುನಗಳನ್ನು ನಂಬುವಂತಹ ಡಿ ಕೆ ಅವರು ಈ ರಾಜೀನಾಮೆಯನ್ನು ಡೋಂಟ್ ಕೇರ್ ಮಾಡಿ ಅಧಿಕಾರ ನಡೆಸ್ತಾರೆ. ಇದು ಕನಕಪುರದ ಬಂಡೆ ಅನ್ನುವಂಥದ್ದು ಅನೇಕರು ಮಾತನಾಡ್ತಿದ್ದಾರೆ. ನಿಜವೂ ಕೂಡ ಹೌದು. ಅನೇಕರು ಸಚಿವರಾಗಲು ತುದಿಗಾಲಿಯಲ್ಲಿ ನಿಂತಿರುವಾಗ ನನಗೆ ಈ ಖಾತೆ ಕೊಟ್ಟಿಲ್ಲ, ಆ ಖಾತೆ ಕೊಟ್ಟಿಲ್ಲ ಅಂತ ಖ್ಯಾತೆ ತೆಗೆಯುವ ಹಿರಿಯರನ್ನು ದೂರವಿಟ್ಟು ಅಧಿಕಾರ ನಡೆಸೋದು ಬೇಕು. ಡೋಂಟ್ ಕೇರ್ ಮಾಡಿದ್ರು ಒಳ್ಳೆಯದೇನೋ ಅಂತ ಕೆಲವೊಬ್ಬರು ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇನ್ನೊಂದು, ರಾಜಭವನದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗೋಯ್ತಾ ಅಂತ. ಯಾಕೆ ಅಂತಂದರೆ, ಮೊನ್ನೆ ಏನು ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಂತ್ರಿಯಾಗಿ ಇನ್ನು 13 ಜನ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ವೇದಿಕೆಯನ್ನು ನೋಡಿದಾಗ ಅದು ರಾಜಭವನದಲ್ಲಿ ಪ್ರಮಾಣ ವಚನದ ಸ್ವೀಕಾರದ ವೇದಿಕೆಯಾಗಿರಲಿಲ್ಲ, ಕಾಂಗ್ರೆಸ್ ಪಕ್ಷದ ಸಂಘಟನೆಯ ವೇದಿಕೆಯಾಗಿತ್ತಾ ಅನ್ನುವ ಅನುಮಾನ ಹಲವರನ್ನ ಕಾಡ್ತಾ ಇದೆ. ವೇದಿಕೆ ಮೇಲೆ ಯಾರಿರಬೇಕು? ಅದಕ್ಕೆ ಅರ್ಥವೇ ಇಲ್ಲದ ರೀತಿಯೊಳಗೆ ಆಗಿ ರಾಷ್ಟ್ರೀಯ ಅಧ್ಯಕ್ಷರು ಅನ್ನುವ ಕಾರಣ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಅನ್ನುವ ಕಾರಣಕ್ಕೋಸ್ಕರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ಸುರ್ಜಿವಾಲಾ ಅವರು, ವೇಣುಗೋಪಾಲ್ರವರು. ಹಾಗಾದರೆ ಅದು ಏನದು? ಆ ವೇದಿಕೆ ಒಳಗೆ ನಡೆದದ್ದಾದರೂ ಏನು? ಆ ಮಧ್ಯೊಳಗೆ ಸ್ವಾಗತವನ್ನು ಮಾಡಿದಂಥ, ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿದಂಥ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರು ಶಿವಕುಮಾರ್ ಅವರು ಅವರನ್ನು ಸ್ವಾಗತಿಸಬೇಕು, ಪುಷ್ಪಹಾರವನ್ನು ಹಾಕಬೇಕು ಅಂಥೇಳಿ ಬಂದಂಥ ಅತಿಥಿಗಳೆಲ್ಲ ಸ್ವಾಗತಿಸುವುದನ್ನು ನೋಡಿದಾಗ ಬಹುಶಃ ಇದು ಪ್ರಮಾಣ ವಚನದ ರಾಜ್ಯ ಭವನದಲ್ಲಿ ನಡೆಯುವ, ಲೋಕಭವನದಲ್ಲಿ ನಡೀತಾ ಇರತಕ್ಕಂತಹ ಶಿಷ್ಟಾಚಾರದ ಸಭೆ ಆಗಲಿಲ್ಲವಾ? ರಾಜ್ಯದ ಮುಖ್ಯ ಕಾರ್ಯದರ್ಶಿ ಈ ರೀತಿಯಾಗಿ ನಡೆದುಕೊಂಡರೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಆಮೇಲೆ ಇವರು ಪ್ರಮಾಣ ವಚನ ಸ್ವೀಕಾರಕ್ಕೆ ಮುನ್ನ ಅಲ್ಲಿ ಒಂದು ಪುಷ್ಪಾರ್ಚನೆಯನ್ನು ಮಾಡಿ ಸ್ವೀಕಾರ ಮಾಡಿದಂಥದ್ದು. ವೇದಿಕೆ ಮೇಲೆ ಅದೆಲ್ಲದಕ್ಕೂ ಅವಕಾಶವಿದೆಯಾ? ಇದು ಶಿಷ್ಟಾಚಾರದ ಉಲ್ಲಂಘನೆ ಅಲ್ವಾ?
ಒಂದೇ ಮಾತರಂ ಗೀತೆಯನ್ನು ಹೇಳಬೇಕು ಅಂತೇಳಿ ಘೋಷಣೆಯನ್ನು ಮಾಡಿ ನಾಡಗೀತೆಯನ್ನು ಹಾಕಿ ನಾಡಗೀತೆಯನ್ನು ಮೊಟಕುಗೊಳಿಸಿ ಒಂದೇ ಮಾತರಂ ಹೇಳಿದಂಥದ್ದು ಕರ್ನಾಟಕ ರಾಜ್ಯದ ನಾಡಗೀತೆಗೆ ಅವಮಾನ ಮಾಡಿದ ಹಾಗಲ್ವಾ? ಇದು ಶಿಷ್ಟಾಚಾರದ ಉಲ್ಲಂಘನೆ ಅಲ್ವಾ? ಯಾಕೆ ಹೀಗಾಗ್ತಾ ಇದೆ? ಬಹುಶಃ ಎಲ್ಲೋ ಒಂದು ಕಡೆಗೆ ಸಂಪರ್ಕದ ಕೊರತೆಯೋ ಅಥವಾ ಇನ್ನೇನು ಕಾಣುವ ಗೊತ್ತಿಲ್ಲ. ರಾಜ್ಯದ ಮುಖ್ಯ ಕಾರ್ಯದರ್ಶಿಯೇ ರಾಜಕಾರಣಿಗಳನ್ನು ವೇದಿಕೆ ಮೇಲೆ ಶಿವಕುಮಾರ್ ಅವರು ಪುಷ್ಪಹಾರವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಹೇಳಿದಂಥದ್ದು ಕೂಡ ಒಂದು ಕಡೆಗೆ ಮಾತುಕತೆಗಳು ನಡೀತಾ ಇದೆ. ಬಹುಶಃ ಇದು ಸೂಕ್ತವಲ್ಲ ಅನ್ನುವಂಥದ್ದು ಈ ಎರಡು ಸುದ್ದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.